ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಮ್ಮ ಮನೆಯಲ್ಲಿ ಖಾರದ ಪುಡಿ ಮಾಡ್ತಾ ಇದ್ದೀವಿ. ಸೊ ಖಾರದ ಪುಡಿ ಹೇಗೆ ಮಾಡೋದು ಅಂತ ಸುಲಭ ವಿಧಾನದಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ಟವ್, ಸಿಲಿಂಡ್ರು ಎಲ್ಲ ಅರೇಂಜ್ ಮಾಡ್ಕೊಬೇಕು. ಸೊ ಬನ್ನಿ ಅರೇಂಜ್ ಮಾಡ್ಕೊಳ್ಳೋಣ ಪಟಾಪಟ್. ಸೊ ಗೈಸ್, ಗ್ಯಾಸು ಬಂತು, ಸ್ಟವ್ ಬಂತು, ಪದಾರ್ಥಗಳು ಬಂತು. ಇನ್ನೇ ತಡ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೇ ಬಿಡೋಣ. ಸೊ ಕ್ವಿಕ್ಕಾಗಿ ಖಾರದ ಪುಡಿಗೆ ಬೇಕಾಗಿರುವ ಸಾಮಗ್ರಿಗಳನ್ನ ನೋಡ್ಕೊಂಬಿಡೋಣ. ಸೊ ಫಸ್ಟು ಗುಂಟೂರು ಮೆಣಸಿನ್ಕಾಯಿ 100 ಗ್ರಾಮ್ ಅಥವಾ 50 ಗ್ರಾಮು, ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ ಅರ್ಧ ಕೆಜಿ, ಧನಿಯಾ ಅರ್ಧ ಕೆಜಿ, ಜೀರಿಗೆ 125 ಗ್ರಾಮು, ಮೆಣಸು 125 ಗ್ರಾಮು, ತೊಗರಿಬೇಳೆ 50 ಗ್ರಾಮು, ಉದ್ದಿನಬೇಳೆ 125 ಗ್ರಾಮು, ಕಡಲೆಬೇಳೆ 125 ಗ್ರಾಮು, ಹೆಸರು ಕಾಳು 125 ಗ್ರಾಮು, ಮೆಂತೆ 25 ಗ್ರಾಮು, ಸಾಸಿವೆ 25 ಗ್ರಾಮು, ಅರಿಶಿನ 25 ಗ್ರಾಮು. ಆಮೇಲೆ ಲಾಸ್ಟ್ಗೆ ಒಂದು 10 ಕಡ್ಡಿ ಅಂದರೆ ಒಂದು 20 ರಿಂದ 30 ಗ್ರಾಮು ಕರಿಬೇವು. ಸೊ ಇಷ್ಟು ಬೇಕು ಖಾರದ ಪುಡಿ ಮಾಡೋದಕ್ಕೆ. ಸೊ ಗೈಸ್, ನಾನಿದು ಹೇಳ್ತಾ ಇರೋದು 2 kg ಖಾರದ ಪುಡಿ ಮಾಡೋದಕ್ಕೆ. ಸೊ ಇಷ್ಟು ಐಟಮ್ಸ್ ಬೇಕಾಗುತ್ತೆ. ಸೊ ನೀವು ಕೆಜಿ ಮೇಲೆ ಬೇಕಾದ್ರೆ ಅದು ಡಿಪೆಂಡ್ ಆಗಿ ಗ್ರಾಮ್ಸ್ನ ಕಡಿಮೆ ಮಾಡಿ ಜಾಸ್ತಿ ಮಾಡ್ಕೊಳ್ಳಿ. ಸೊ ಬನ್ನಿ ಈಗ ಪಟ ಎಲ್ಲ ಹುರ್ಕೊಂಬಿಡೋಣ. ಸೊ ಫಸ್ಟು ಹುರಿದಿದ್ದೆ ಜೀರಿಗೆ. ಸೊ ಇದರಲ್ಲೇನು ಇದಾದ್ಮೇಲೆ ಅದು ಹುರಿಬೇಕು ಅಂತೇನಿಲ್ಲ. ಸೊ ನೀವು ಆರ್ಡರ್ ವೈಸ್ ಆದರೂ ಸಪ್ರೇಟಾಗಿ ಹುರಿರಿ. ಸೊ ಚೆನ್ನಾಗಿ ಸಪ್ರೇಟಾಗಿ ಹುರಿದ್ರೆ ಚೆನ್ನಾಗಾಗುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಹುರಿಬೇಕಾದ್ರೆ ಘಮ ಅಂತ ಒಂಚೂರು ಸ್ಮೆಲ್ ಬರ್ತಿದ್ದಂಗೆ ಸೊ ನೀವು ಸೈಡ್ಗೆ ಹಾಕ್ಕೊಂಡು ಮತ್ತೆ ಬೇರೆದನ್ನು ಹುರಿಯೋದಕ್ಕೆ ಸ್ಟಾರ್ಟ್ ಮಾಡಿರಿ. ಸೊ ಇದು ನೋಡ್ಬೋದು ನೀವು ಈಗ. ಸೊ ನಿಮ್ಗೆ ಸ್ಮೆಲ್ ಬರಲ್ಲ. ಸೊ ಘಮ ಅಂತ ಸ್ಮೆಲ್ ಬರ್ತಿದ್ದಂಗೆ ನಾವು ತೆಗೆದು ಸೈಡ್ಗೆ ಹಾಕಿ ಸೊ ಮತ್ತೆ ನೆಕ್ಸ್ಟು ಇನ್ನೊಂದು ಐಟಮ್ನ ಹುರಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಜಾಸ್ತಿ ಸೀದ್ಸೋದಕ್ಕೆ ಹೋಗ್ಬೇಡಿ ಗೈಸ್. ಜಾಸ್ತಿ ಸೀದ್ರೆ ಏನಾಗುತ್ತೆ ಗೊತ್ತಾ, ಟೇಸ್ಟ್ ಬರಲ್ಲ, ಒಂಥರ ಟೇಸ್ಟ್ ಆಗೋಗುತ್ತೆ. ಸೊ ಈಗ ನೋಡ್ತಾ ಇರ್ಬೋದು ಧನಿಯಾ ಅರ್ಧ ಕೆಜಿ. ಸೊ ಫಸ್ಟು ಜೀರಿಗೆ 125 ಗ್ರಾಮು ಹಾಕಿದ್ದು. ಸೊ ಈಗ ಧನಿಯಾ ಅರ್ಧ ಕೆಜಿ ಹುರಿತಾ ಇದ್ದೀವಿ. ಸೊ ಹಂಗೆ ಕ್ವಾಂಟಿಟಿನೂ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾನು ಶೀಟಲ್ಲಿ ಬರೆದು ಹಾಕ್ತೀನಿ, ಅದನ್ನಾದರೂ ನೋಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಕ್ವಿಕ್ಕಾಗಿ ಎಲ್ಲ ಹುರ್ಕೊಂಡು ಸೊ ಆಮೇಲೆ ಮಿಷಿನ್ಗೆ ಹೋಗಿ ಆರಿಸ್ಬೇಕು. ಮನೆಯಲ್ಲೇ ಖಾರದ ಪುಡಿ ನೈಸಾಗಂತೂ ಮಾಡೋದಕ್ಕಾಗಲ್ಲ. ಸೊ ಧನಿಯಾ ಹುರಿಬೇಕಾದ್ರೆ ನೋಡ್ಕೊಂಡು ಹುರಿರಿ, ಯಾಕಂದರೆ ಬ್ಲ್ಯಾಕ್ ಆಗೋಗುತ್ತೆ ಬೇಗ. ಸೊ ಧನಿಯಾ ಆಯಿತು, 2ನೇ ಐಟಮು. ಸೊ ನೆಕ್ಸ್ಟ್ 3ನೇ ಐಟಮ್ ಯಾವುದು ಅಂದರೆ ಕಡಲೆಬೇಳೆ ಆ್ಯಕ್ಚುಲಿ ಹಾಕಿರೋದು 125 ಗ್ರಾಮ್ಸ್. ಸೊ ನಾನು ಹೇಳಿದ್ನಲ್ಲ, ಇದು ನಾನು ಆ್ಯಕ್ಚುಲಿ ಮಾಡ್ತಾ ಇರೋದು ನಮ್ಮ ಮನೆಗೆ ಇದು 2 kg ಖಾರದ ಪುಡಿ ಮಾಡ್ತಾ ಇರೋದು. ಸೊ 2 kg ಖಾರದ ಪುಡಿಗೆ ಈ ಥರ ಕ್ವಾಂಟಿಟಿ ಇದೆಯಲ್ವಾ. ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಕೆಜಿಗೆ ಮಾಡ್ತಾ ಇದ್ದೀರಾ ಆ ಕೆಜಿ ಮೇಲೆ ಡಿಪೆಂಡ್. ನೀವು ಎಲ್ಲ ಗ್ರಾಮ್ಸ್ನು ಬೇಕಾದ್ರೆ ಕಡಿಮೆ ಮಾಡಿ ಆ ಥರ ಮಾಡ್ಕೊಳ್ಳಿ, ಓಕೆನಾ. ಸೊ ಈಗ ನೆಕ್ಸ್ಟು ಹೆಸರುಬೇಳೆ 125 ಗ್ರಾಮು ಹುರಿತಾ ಇರೋದು. ಸೊ ಅದು ಎಲ್ಲನೂ ಅಷ್ಟೇ, ಒಂದು ಸ್ವಲ್ಪ ಘಮ ಅಂತ ಬರ್ತಿದ್ದಂಗೆ ಹುರಿದು ಸೈಡ್ಗೆ ಹಾಕೊಳ್ಳಿ. 4 ಐಟಮ್ ಆಯಿತು. ಸೊ ನೆಕ್ಸ್ಟ್ ಐಟಮ್ ಉದ್ದಿನಬೇಳೆ. ಸೊ ಉದ್ದಿನಬೇಳೆ 125 ಗ್ರಾಮು. ಇದು ಅಷ್ಟೇ ನೋಡ್ಕೊಂಡು ಹುರಿರಿ, ಬೇಗ ಸೀದೋದ್ರೆ ಆಮೇಲೆ ಸೀಕ್ಲು ಸ್ಮೆಲ್ ಬಂದ್ಬಿಡುತ್ತೆ. ಖಾರದ ಪುಡಿ ಎಲ್ಲ ಘಮ ಅನ್ನೋ ಸ್ಮೆಲ್ ಬರಲ್ಲ. ಸೊ ಆದಷ್ಟು ಲೋ ಫ್ಲೇಮಲ್ಲಿ ಹುರಿರಿ, ಯಾಕಂದರೆ ಹೈ ಫ್ಲೇಮಲ್ಲಿ ಇದ್ದರೆ ಗೊತ್ತಾಗಲ್ಲ, ಬೇಗ ಸೀದೋಗುತ್ತೆ. ಸೊ ಅದಕ್ಕೆ ಲೋ ಫ್ಲೇಮಲ್ಲಿ, ಹಂಗಂತೇಳಿ ತೀರಾ ಲೋ ಫ್ಲೇಮ್ ಇಟ್ಕೊಳಕ್ಕೆ ಹೋಗ್ಬಿಡ್ರಿ, ಬೇಗ ಆಗಲ್ಲ. ಸೊ ಗೈಸ್, ನೆಕ್ಸ್ಟ್ ಐಟಮ್ ತೊಗರಿಬೇಳೆ 50 ಗ್ರಾಮ್. ಸೊ ತೊಗರಿಬೇಳೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಕಹಿ ಬಂದ್ಬಿಡುತ್ತೆ. ಸೊ ಎಷ್ಟು ಬೇಕೋ ಅಷ್ಟೇ ಹಾಕ್ರಿ. ಸೊ ತೊಗರಿಬೇಳೆ ಆದಮೇಲೆ ನೆಕ್ಸ್ಟು ಮೆಣಸು 125 ಗ್ರಾಮ್. ಸೊ ಮೆಣಸು ಒಂಥರ ಖಾರದ ಪುಡಿ ಥರ ಫ್ಲೇವರ್ ಆ್ಯಡ್ ಮಾಡುತ್ತೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಮೆಣಸು ಗೊತ್ತಲ್ಲ ಘಾಟು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹುರಿದಿದೆ ಅಂತ. ಸೊ ಇನ್ನೊಂದು ಏನು ಗೊತ್ತಾ, ಈ ಥರ ಮನೆಯಲ್ಲೇ ಮಾಡೋದು ಬೆನಿಫಿಟ್ಟು. ಸೊ ಮನೆಯಲ್ಲಾದರೆ ನಾವು ನ್ಯಾಚುರಲ್ಲಾಗಿ ನಮ್ಮ ಕಣ್ಣು ಮುಂದೆನೇ ಮಾಡ್ತೀವಿ, ಯಾವುದೂ ಕಲರ್ಸ್ ಆ್ಯಡ್ ಮಾಡಲ್ಲ. ಅದೇ ಆಚೆ ಕಡೆಯಿಂದ ತಂದರೆ ನಮಗೆ ಗೊತ್ತಿರಲ್ಲ, ಯಾಕಂದರೆ ರೆಡ್ಡಿಗಿರುತ್ತೆ, ಆದರೆ ಅದರಲ್ಲಿ ಚಿಲ್ಲಿನೇ ಹಾಕಿದಾರಲ್ಲ, ರೆಡ್ ಕಲರ್ ಪೌಡ್ರ್ ಹಾಕಿದಾರ ಅಂತಲೂ ಗೊತ್ತಿರಲ್ಲ. ಸೊ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಮೆಂತೆ, ಹೇಳ್ದಾಗೆ 25 ಗ್ರಾಮ್ಸು. ಸೊ ಇದು ಒಂಥರ ಹುರಿಬೇಕಾದ್ರೆ ಲಾಸ್ಟಿಗೆ ಇದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ಸೊ ಒಂಥರ ಚಿಟ್ಪಟ ಅಂತ ಒಂದು ಸೌಂಡ್ ಬರುತ್ತೆ. ಸೊ ಆವಾಗ ಸೈಡ್ಗೆ ಹಾಕಿ. ಸೊ ಈ ಥರ ಒಂಚೂರು ಆರೆಂಜಿಶ್ ಬಂದಿದೆ ನೋಡಿ,
ಸೊ ಆ ಥರ ಬಂದಿದ ತಕ್ಷಣ ತೆಗೆದುಬಿಡಿ, ತೀರಾ ಬ್ಲ್ಯಾಕ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ನೆಕ್ಸ್ಟ್ ಐಟಮ್ ಸಾಸಿವೆ. ಸೊ ಸಾಸಿವೆ ನಿಮಗೆ ಗೊತ್ತಿರುತ್ತೆ, ಸೊ ಅದು ಹೀಟ್ ಆಗಿದ ತಕ್ಷಣ ಹೆಂಗೆ ರಿಯಾಕ್ಟ್ ಆಗುತ್ತೆ ಅಂತ. ಸೊ ಆ ಥರ ರಿಯಾಕ್ಟ್ ಆಗಿದ ತಕ್ಷಣ ನೋಡ್ಬೋದು ನೀವು. ಸೊ ಅದು ಐಟಮ್ ಆದಮೇಲೆ ಇನ್ನು ಲಾಸ್ಟಿಗೆ ಹುರಿದಿದ್ದು ಕರಿಬೇವು. ಸೊ ಕರಿಬೇವು ಒಂಥರ ಮೇನ್ ಇಂಗ್ರೀಡಿಯೆಂಟ್ ಅನ್ನಿಸ್ಬಿಡುತ್ತೆ. ಸೊ ಎಲ್ಲ ಐಟಮಲ್ಲೂ ಕರಿಬೇವು ಇಲ್ಲ ಅಂದರೆ ನಡೆಯೋದೇ ಇಲ್ಲ. ಸೊ ಕರಿಬೇವು ಒಂದು 10 ಕಡ್ಡಿ ಎಳೆದಾಗೆ ಒಂದು 20 to 30 ಗ್ರಾಮ್ ಬರುತ್ತೆ. ಸೊ ಈ ಕರಿಬೇವು ಅದ್ರ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಆರೋದಕ್ಕೆ ಬಿಟ್ಬಿಡೋಣ. ಸೊ ಈಗ ನೆಕ್ಸ್ಟು ಐಟಮ್ಸ್ ಎಲ್ಲ ಉರಿಯೋದೇ ಇರೋದು. ಈ ಮೆಣಸಿನ್ಕಾಯಿ ಉರಿಬೇಕಾದ್ರೆ ಒಂದು ಸ್ವಲ್ಪ ಘಾಟ್ ಬರುತ್ತೆ, ನೋಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಉರಿತಾರದೇ ನಾವು ಗುಂಟೂರು ಮೆಣಸಿನ್ಕಾಯಿ. ಸೊ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ 100 ಗ್ರಾಮ್ ಹಾಕೊಳ್ಳಿ, ಸೊ ಇಲ್ಲ ನಾನು ಮೀಡಿಯಮ್ ಸಾಕು ಅಂದರೆ 50 ಗ್ರಾಮ್ ಸಾಕು. ಸೊ ಉರಿಬೇಕಾದ್ರೆ ಮೆತ್ತಗಿರುತ್ತೆ. ಸೊ ಹುರಿದಾದ್ಮೇಲೆ ಬಿಸಿಲುಗಿಕ್ಕಿ ಸೊ ಅದೊಂದು ಸ್ವಲ್ಪ ಕ್ರಿಸ್ಪಿ ಥರ ಮುರಿಯೋ ಥರ ಬರುತ್ತೆ. ಸೊ ಹುರಿದಿದ ತಕ್ಷಣ ಅದು ಗಟ್ಟಿ ಆಗ್ಬಿಟ್ಟಿರುತ್ತೆ ಒಂಥರ. ಸೊ ಟೆನ್ಷನ್ ತಗೊಂಬೇಡಿ. ಸೊ ತೀರಾ ಬ್ಲ್ಯಾಕ್ ಮಾಡೋಕ್ಕೆ ಹೋಗ್ಬೇಡಿ, ರೆಡ್ಡೇ ಇರಲಿ. ಸೊ ನೆಕ್ಸ್ಟು ಬಾಡಿಗೆ. ಸೊ ಹೇಳಿದಾಗೆ ಅರ್ಧ kg ಮೆಣಸಿನ್ಕಾಯಿ ಹಾಕ್ತಿರೋದು ಬಾಡಿಗೆ ಮೆಣಸಿನ್ಕಾಯಿ. ಸೊ ಗೌರಿಬಿದನೂರು ಮೆಣಸಿನ್ಕಾಯಿ ಅಂತ ಬರುತ್ತೆ, ಅದನ್ನು ಹಾಕ್ಬೋದು. ನೀವೇನಾದರೂ ಖಾರ ಜಾಸ್ತಿ ಬೇಕು ಅನ್ನೋರಿದ್ರೆ ಸೊ ಗೌರಿಬಿದನೂರು ಮೆಣಸಿನ್ಕಾಯಿ ಒಂದು 50 ಗ್ರಾಮ್ ಹಾಕಿ ಸಾಕು. ಸೊ ಖಾರ ಹೆವಿ ಆಗ್ಬಿಡುತ್ತೆ. ಸೊ ಇದು ನೋಡಿ, ನೀವು ಉರಿಬೇಕಾದ್ರೆ ಒಂದು ಕೈ ಯೂಸ್ ಮಾಡೋ ಬದಲು 2 ಕೈಯಿಂದ ಯೂಸ್ ಮಾಡಿದ್ರೆ ಸೊ ಎಲ್ಲ ಕಡೆ ಕವರ್ ಆಗುತ್ತೆ. ಸೊ ಹೇಳಿದಾಗೆ ಉರಿಬೇಕಾದ್ರೆ ಒಂದು ಸ್ವಲ್ಪ ಗಟ್ಟಿ ಇರುತ್ತೆ, ಟೆನ್ಷನ್ ತಗೊಂಬಿಡಿ. ಆಮೇಲೆ ಹುರಿದಾದ್ಮೇಲೆ ಒಂದು 10 ನಿಮಿಷ ಬಿಸಿಲಿಗೆ ಇಟ್ಮೇಲೆ ಗರಿ ಗರಿ ಆಗೋಗುತ್ತೆ. ಸೊ ಬಿಫೋರ್ ಆರ್ಸೋಕ್ಕಿಂತ ಮುಂಚೆ ಸೊ ಒಂದು ಸ್ವಲ್ಪ ನೀಟಾಗಿ ನೋಡ್ಕೊಂಡು ಹೋಗಿ, ಯಾಕಂದರೆ ಅಲ್ಲಿ ಮಿಷಿನ್ಗೆ ಹಾಕ್ಬೇಕಾದ್ರೆ ಪ್ರಾಬ್ಲಮ್ ಆಗ್ತದೆ. ಸೊ ಇದು ಉರಿಬೇಕಾದ್ರೆ ಘಾಟ್ ಬರೋದಂತೂ ಗ್ಯಾರಂಟಿ. ಆದರೆ ನ್ಯಾಚುರಲ್ಲಾಗೆ ಬೇಕು ಅಂದರೆ ಮನೇಲಿ ಮಾಡ್ಕೊಳ್ಳೋದು ವಾಸಿ. ಸೊ ನೋಡ್ಬೋದು ಎಷ್ಟು ಈಸಿಯಾಗಿ ಆಗೇ ಹೋಯ್ತು. ಸೊ ಇವಾಗ ತೋರಿಸ್ತಾ ಇದ್ದೀವಿ ನೋಡಿ. ಸೊ ಒಂದು 10 ನಿಮಿಷ ಆರಾಗಿ ಬಿಟ್ಟ ಮೇಲೆ ನೋಡ್ಬೋದು ನೀವೇ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ಹಾಗೆ ತಿನ್ಬಿಡ್ಬೋದು ಅನಿಸುತ್ತೆ, ಅರೆ ತಿನ್ನಕ್ಕೆ ಹೋಗ್ಬೇಡಿ, ನಿಮ್ಗೆ ಖಾರ ಆಗಿ ಬಾಯಿ ಹೋಗ್ಬಿಡುತ್ತೆ. ಸೊ ಇನ್ನು ಹುರಿದಿದ್ದೆಲ್ಲ ಆಯಿತು, ಇನ್ನು ಮಿಕ್ಸಿಂಗ್ ಅಷ್ಟೇ ಬಾಕಿ. ಸೊ ಇದಕ್ಕೇನೇನು ಹಾಕಿದ್ದೀವಿ ಅಂತ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನೋಡಿ. ಕರಿಬೇವು, ಧನಿಯಾ, ಮೆಂತೆ, ಆಮೇಲೆ ಸಾಸಿವೆ, ಮೆಣಸು, ಆಮೇಲೆ ಬಾಡಿಗೆ ಮೆಣಸಿನ್ಕಾಯಿ, ಉದ್ದಿನಬೇಳೆ, ಹೆಸರುಬೇಳೆ, ತೊಗರಿಬೇಳೆ, ಅರಿಶಿನ, ಜೀರಿಗೆ, ಕಡಲೆಬೇಳೆ. ಸೊ ಇಷ್ಟು ಹಾಕಿರೋದು. ಸೊ ಇಷ್ಟು ಎಲ್ಲ ಆದಮೇಲೆ ಒಂದು ಅರ್ಧ ಗಂಟೆ ಆರೋದಕ್ಕೆ ಬಿಟ್ಟು ಈ ಮೆಣಸಿನ್ಕಾಯಿನ ಮಾತ್ರ ಬಿಸಿಲುಗಿಡಿ. ಸೊ ಆವಾಗ ಒಂಚೂರು ಕ್ರಿಸ್ಪಿಯಾಗಿ ಆಗುತ್ತೆ. ಸೊ ಮಿಷಿನ್ಗೆ ಆರ್ಸೋಕ್ಕೂ ಈಸಿ ಆಗುತ್ತೆ. ಸೊ ಬನ್ನಿ ಇನ್ನು ಮಿಕ್ಸಿಂಗ್ ಟೈಮ್. ಸೊ ನೋಡ್ಬೋದು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಜಜ್ಜಿ ಬಜ್ಜಿ ಮಾಡಿರೋದು. ಸೊ ಈಸಿ ಆಗುತ್ತೆ ಮಿಷಿನ್ಗೆ ಆರಿಸ್ಬೇಕಾದ್ರೆ. ಸೊ ಇದು ಎಲ್ಲ ಮಿಶ್ರಣ ಮಾಡಿದ್ವಲ್ಲ, ಇದಕ್ಕೆ ಅರಿಶಿನ ಪುಡಿ. ಸೊ ಹೇಳಿದಾಗೆ 25 ಗ್ರಾಮ್ನ ಮಿಕ್ಸ್ ಮಾಡಿ. ಸೊ ಜಾಸ್ತಿ ಮಿಕ್ಸ್ ಮಾಡಿದ್ರೆ ಕಹಿ ಬರುತ್ತೆ, ಪ್ಲಸ್ಸು ಕಲರ್ ಹೊರಟೋಗುತ್ತೆ, ಲೈಕ್ ಆರೆಂಜ್ ಕಲರ್ ಬಂದ್ಬಿಡುತ್ತೆ ಜಾಸ್ತಿ ಮಿಕ್ಸ್ ಮಾಡಿದ್ರೆ. ಸೊ ಕಹಿನೂ ಬರುತ್ತೆ. ಸೊ ಕ್ಲೀನಾಗಿ ಮಿಕ್ಸ್ ಮಾಡಿ, ಯಾಕಂದರೆ ಅದು ಮಿಕ್ಸಿಂಗ್ ಹಾಕಿದಾಗ ಎಲ್ಲ ಒಂದೇ ಕಡೆ ಇದ್ದರೆ ಅಲ್ಲಿ ಮಿಕ್ಸ್ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹೋಗಿ ನೀಟಾಗಿ. ಸೊ ನೋಡ್ಬೋದು ನೀವು ಎಷ್ಟು ನೀಟಾಗಿ ಜಜ್ಜಿದ್ದೀವಿ ಮನೆಯಲ್ಲೇ ಅಂತ. ಸೊ ಈ ಥರ ಜಜ್ಕೊಂಡು ಹೋದ್ರೆ ಏನಾಗುತ್ತೆ ಗೊತ್ತಾ, ಸೊ ನಿಮಗೆ ಅಲ್ಲಿ ಮಿಷಿನ್ ಬೇಗ ಆರಿಸ್ಬೋದು, ಕೆಲಸ ಬೇಗ ಆಗುತ್ತೆ. ಇನ್ನೊಂದು ನೀಟಾಗಿ ಆಗುತ್ತೆ ಕಾರಿಸ್ಬಿಡಿ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಕಲರ್ ಎಲ್ಲ ಟೆಕ್ಸ್ಚರ್. ಸೊ ಇನ್ನೂ ಯಾಕೆ ತಡ ಮಾಡ್ತೀರಾ, ಈಗಲೇ ಟ್ರೈ ಮಾಡಿ ಮನೆಯಲ್ಲಿ, ಆಚೆಯಿಂದ ಬಿಡಿ. ಸೊ ಗಾಯ್ಸ್ ನೋಡ್ತಾ ಇದ್ದೀರಲ್ಲ, ಖಾರದ ಪುಡಿ ಆರಿಸ್ಕೊಂಬಂದ್ವಿ ಫೈನಲಿ. ಸೊ ಎಷ್ಟು ಚೆನ್ನಾಗಿದೆ ನೋಡಿ ಮನೇಲಿ ಮಾಡಿರೋ ಖಾರದ ಪುಡಿ. ಸೊ ಇದಕ್ಕಿನ್ನ ಬೇಕಾಗುರು. ಸೊ ಜಸ್ಟ್ ಟ್ರೈ ಇಟ್ ನಾವು ಅಷ್ಟೇ. ಸೊ ಗೈಸ್ ನೋಡಿದ್ರಲ್ಲ, ಸೊ ಮನೆಯಲ್ಲೇ ಸುಲಭ ರೀತಿಯಾಗಿ ಖಾರದ ಪುಡಿ ಮಾಡುವ ವಿಧಾನನ. ಸೊ ಈಗ ಆಚೆಯಿಂದ ಖಾರದ ಪುಡಿ ತರಬಹುದು. ಸೊ ಅದರಲ್ಲಿ ಎಷ್ಟು ಕಲರ್ ಮಿಕ್ಸ್ ಆಗಿರುತ್ತೋ ನಾವು ನೋಡಿರಲ್ಲ. ಸೊ ಅದು ಹೆಲ್ತಿಗೆ ಒಳ್ಳೇದಲ್ಲ. ಸೊ ಅದಕ್ಕೆ ಸೊ ಮನೆಯಲ್ಲೇ ಈ ತರ ಸಿಂಪಲ್ ಆಗಿ ಸೊ ಘಮಘಮವಾದ ರುಚಿಕರವಾದ ಖಾರದ ಪುಡಿ ಮಾಡ್ಕೊಬಹುದು. ವಿದಿನ್ 2-3 ಅವರ್ಸ್ ಇದ್ರೆ ಸಾಕು. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ನೀವು ಮನೆಯಲ್ಲಿ ಖಾರದ ಪುಡಿ ಮಾಡೋದನ್ನ ಟ್ರೈ ಮಾಡಿ. ಸೊ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡಿ ಸೊ ಹೇಗೆ ಅನಿಸ್ತು ಅಂತ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿಲೋ ಸೊ ಇಲ್ಲ ನೆಕ್ಸ್ಟ್ ಯಾವ್ದಾದ್ರು ವೆರೈಟಿ ಐಟಮ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ, ಪೀಸ್.